ಗುರವಿನ ಗುಣಗಾನ ಮಾಡೋ ಎಲ್ಲಿ ತನಕ ಉಸಿರ ಇರು ತನಕ ಮಾನವ ಜನ್ಮ ಮತ್ತೊಮ್ಮೆ ಸಿಗುವುದು ಭರವಸಿಲ್ಲ ಪಕ್ಕ ಹುಟ್ಟು ಸಾವು ನಷ್ಟ ಮಾಡಿಕೋ ಬಂದು ಕೊನೆ ಜನ್ಮಕ್ಕ ಗುರುವಿನಿಂದ ಬಿಡುಗಡೆ ಬಹುದುಃಖ ಗುರವಿಗೆ ಶರಣೋಗ ತಗದ ಹೇಳ್ತಾರ ನಿನ್ನ ಜಾತಕ ಗುರವಿಗೆ ಶರಣೋಗ ತಗದ ಹೇಳ್ತಾರ ನಿಮ್ಮ ಜಾತಕ ತೀರ ತಿರುಗಿ ಬಂದಿದೆ ಬಾಳ ಯೋನಿ ಕೊನೆ ಜನ್ಮ ಮಾಡಬೇಡೋ ಹಾನಿ ಏ ಮೋಸ ಹೋಗಬೇಡ ಮೆಚ್ಚೆ ಮೋಹಕ ಅನ್ನೋದಿನ ಗುರುವಿನ ಗುಣಗಾನ ಮಾಡು ಓ ಸೇರು ತನಕ ಮಾನವ ಜನ್ಮ ಮತ್ತೊಮ್ಮೆ ಸಿಗುವುದು ಭರವಸಿಲ್ಲ ಪಾಕ ಹುಟ್ಟು ಸಾವು ನಷ್ಟ ಮಾಡಕೋ ಬಾಳಕೋನೆ ಜನ್ಮಕ ಗುರವಿಗೆ ಶರಣಗತಗದ ಹೇಳ್ತಾರ ಜಾತಕ ಗುರವಿಗೆ ಶರಣಗತಗದ ಹೇಳ್ತಾರ ಜಾತಕ ಬಂಗಾಲಿ ಸಂತೆ ಬಲುಗಡಿ ಬೀಡಿ ಬಂಗಾಲಿ ಸಂತಿ ಬಲುಗಡಿ ಬೀಡಿ ಬಂದು ಹೊಕ್ಕಿ ಬಾಜಾರಕ ಬಂಡವಾಳ ಇರುತ್ತಾನ ಬಾಜಾರ ನಡೀತದ ಸ್ವಾಕಿಲಿ ಮಾಡಿಕೋ ವ್ಯಾಪಾರಕ ಸಂತೆ ಒಳಗ ನಿಶ್ಚಿಂತೆ ಇರುವಂಗ ಸಾಧನ ಮೊದಲ ಕಲಿಬೇಕ ಸಂತೆ ಒಳಗ ಸಂತೋಷದಿಂದ ನೀನು ಇರಬೇಕ ಏನತ್ರಿ ಚಿಂತ್ಯಾಗ ಹೆಂಗ್ ಸಂತೋಷದಂಗ ಇರಾಕ್ ಸಾಧ್ಯ ಐತ್ರಿಪ್ಪ ಚಿಂತೆ ಒಳಗೆ ಸಂತೋಷ ಇರ್ಬೇಕಂದ ಅಂದ್ರ ಹೆಂಗೋ ಮಸ್ತರ ನಿದ್ದೆ ಐತೈತೇನ ಬೆಳತಕ ನಿಂಗ ಹತ್ತುದಿಲ್ಲ ಹೌದಿಲ್ಲ ಚಿಂತೆ ಒಳಗೆ ನೀ ಸಂತೋಷವಾಗಿ ಇರ್ಬೇಕಾಗಿತ್ತಂದ್ರ ಹೌದ್ರಿಪ್ಪ ಸಂತೋಷ ಸಾಧನ ಹೇಳಿ ಕೊಡೋ ಡಾಕ್ಟರ್ ಒಬ್ಬದಾನ ಏನ್ರಿ ಸಂತೋಷದ ಸಾಧನ ಹೇಳಿಕೊಡು ಡಾಕ್ಟರ್ ಒಬ್ಬದಾನ ಅದಾನ್ರಿ ಪರಮಾತ್ಮ ನೀರು ತಯಾರು ಮಾಡಿರ್ಬೋದು ಹೌದ್ರಿಪ್ಪ ಅನ್ನ ತಯಾರು ಮಾಡಿರ್ಬೋದು ಮಾಡ್ಯಾನ್ರಿಪ್ಪ ಸೃಷ್ಟಿ ತಯಾರು ಮಾಡಿರ್ಬೋದು ತಯಾರು ಮಾಡ್ಯಾನ್ರಿ ನಾವ್ ಹೊರಗೆ ಬರೋಕ್ಕಿಂತ ಮೊದಲು ನಮ್ಮ ಮೌನ ಎದಿಯೊಳಗೆ ಹಾಲಿಟ್ಟಿರ್ಬೋದು ಹೌದೌದ್ರಿಪ್ಪ ಆದರೆ ಕೊನೆಗೆ ಹೇಳ್ತಾನ ಏನ್ರಿಪ್ಪ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು ನಮ್ಮ ಅಜ್ಞಾನವನ್ನ ಕಳಿಯಲಾರರು ಹೌದೌದ್ರಿಪ್ಪ ಹೌದೌದು ಗುರುವಿನ ಕೆಲಸ ಹೆಂಗೈತಿ ಅಂತ ಕೇಳಿದ್ರ ಹೇಗದರಿಪ್ಪ ತುಪ್ಪಿದ್ದಂಗ ಏನ್ರಿ ತುಪ್ಪ ಚಮಚೆಲೆ ತಿನ್ನೋದು ಇದನ್ನ ತುಪ್ಪಾರಿ ಹಾ ಮಜ್ಜಿಗೆ ಕಲಸ್ಕೊಂಡು ತಿನ್ನೋ ಕೆಲಸ
ಅಲ್ಲ. ಅಲ್ರಿಪ್ಪ. ಆದ್ರೂ ಒಂದು ಮಾತು ಹೇಳ್ತಾನ, ಏನ್ ಹೇಳುದದ್ರಿಪ್ಪ? ಬಿಡಾಗ ಪಾಲ ಹಿರಿಯರ್ ಏನ್ ಮಾಡಿರತ್ತ ಕೇಳಿದ್ರ ಬಿದ್ದ ಪಾಲನ ನಮಗಿರ್ಲತ್ತ ಕೊಟ್ಟಾರ, ಹಿಡ್ಕೊಂಡಾರ. ನೀವು ನೆನಪಿಟ್ಕೋರಿ. ಹೌದು ಹೌದ್ರಿಪ್ಪ, ಹೌದು. ಇದಕ್ಕೆ ದೊಡ್ಡವ್ರ ಲಕ್ಷಣ ಅಂತ ಕರೀತಾರ. ದೊಡ್ಡವ್ರ ಲಕ್ಷಣ್ರಿಪ್ಪ. ಅದಕ್ಕ ಏನ್ರಿಪ್ಪ? ನಮಗ ಬಿದ್ದದ ಇರ್ಲಿ. ಇರ್ಲ್ರಿಪ್ಪ. 9 ದಿನ ಗುರುಗಳು ಗುರುವಿನ ಪಾತ್ರ ಏನೈತೆ ಸ್ವಚ್ಛ ಮಾಡೋ ಕೆಲಸ ಮಾಡ್ಯಾರ. ಹೌದು. ಅದ್ರಾಗ ನಾವು ಹೋಗಿ ಮತ್ತೆ ಹೊಲಸು ಮಾಡೋಕ್ಕಿಂತನು ನನ್ನ ಪಾಲು ಬಿದ್ದದ ಇರ್ಲಿ, ಖರೆ ಈ ಜನರಿಗೆ ಒಳ್ಳೇದಾಗ್ಲಿ ಅಂತಕ್ಕಂತ ಬಯಸಲ್ಲ. ಅದು ಒಬ್ಬ ದೊಡ್ಡ ಕಲಾವಿದನ ಗುಣ ಆತ್ಮ. ಹೌದು ಹೌದ್ರಿಪ್ಪ, ಹೌದು ಹೌದು. ಹೌದಲ್ರಿ? ಹೌದ್ರಿಪ್ಪ. ಪಾಲ ಹಿಡ್ಕೋರತ್ತ ಮೊದಲು ಅವ್ರಿಗೆ ಹೇಳಿದ್ರಿಪ್ಪ. ಹಿಡಿಬಹುದಾಗಿತ್ತು. ಹೌದು. ಆದ್ರೆ ಏನ್ ಮಾಡಿದ್ರು? ಹೌದ್ರಿಪ್ಪ. ಏನು 9 ದಿವಸ ಅಜ್ಞಾನದ ಕಳೆದು ಹೌದು ಜ್ಞಾನದ ಹಾಲು ಉಕ್ಕೇರ್ಯವಲ್ಲ, ಅದು ಯಾರಿಂದ ಉಕ್ಕೇರ್ಯವತ್ತ ಕೇಳಿದ್ರ ಆ ಗುರುಗಳಿಂದ ಐತಿ. ಗುರುವಿನ ಪಾಲ ಅವರಿಗೆ ಇರ್ಲಿ ಅಂತಕ್ಕಂಥ ದೊಡ್ಡ ಭಾವನೆಯಿಂದ ಬಿಟ್ಟಾರಲ್ಲ. ಅದಕ್ಕೆ ಪುಣ್ಯಾತ್ಮರ ಅವರ ಒಂದು ಗುಣಕ್ಕ, ಅವರ ಜ್ಞಾನಕ್ಕ ನಾನು ಯಾವಾಗಲೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ಹೌದೌದ್ರಿಪ್ಪ, ಹೌದು ಹೌದು. ಅದಕ್ಕೆ ಬಲ್ಲವ್ರು ಏನ್ ಹೇಳ್ತಾರತ್ತ ಕೇಳಿದ್ರ, ಏನ್ ಹೇಳ್ತಾರ್ರಿಪ್ಪ? ಒಂದು ಮಾತು ನಾವೆಲ್ಲ ನೆನಪಿಟ್ಕೋರಿ. ಏನ್ ನೆನ್ಪಿಟ್ಕೊಳ್ಳೋದ್ರಿ? ನಿಜಗೊಂಡ್ರ 5 ಸ್ಥಳಗಳನ್ನು ಬರದಾರ. 5ರಿಪ್ಪ. ಕೈವಲ್ಯ ಅಂತಕ್ಕಂತ ಗ್ರಂಥ ಮೋಕ್ಷಕ್ಕೆ ದಾರಿ ಅಂತ ಕರೀತಾರ. ಅದಕ್ಕ 5 ಸ್ಥಳಗಳನ್ನ ಬರೆದ್ರು. ಪ್ರಥಮ ಪದ್ಯದೊಳಗ ಗುರುವಿನ ಗುಣಗಾನ ಮಾಡ್ಕೊತ ಬಂದಾರ. ಹೌದು ಹೌದ್ರಿಪ್ಪ, ಹೌದು ಹೌದು. ಗುರುವಿನ ಗುಣಗಾನ ಮಾಡ್ಕೊತ ಬಂದಾರ. ಆರಂಭಕ್ಕ ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳುವುದೇ ನರರಿಗೆ ಮುಕ್ಕುತಿ ಅಂತ ಹೇಳ್ಯಾರ. ಹೌದು ಹೌದ್ರಿಪ್ಪ. ಮುಂದ ಪುಣ್ಯಾತ್ಮರೇ ನೆನೆಯದನು ದಿನ ದುದಯ ಕಾಲದೆಚ್ಚರಿಕೆಗಳು ಇನುತು ಗುರು ಮೂರ್ತಿ ಉಮೇಶನಂಗ್ರಿಯ ತಿಳ್ಕೊಂಡು ಮೊದಲು ಗುರುವಿಂದ ಹೇಳ್ಕೊಂಡು ಬಂದಾರ್ರಿಪ್ಪ. ನೀತಿ ಕ್ರಿಯಾಸ್ತೊಳಗು ಹೇಳ್ಯಾರ. ಏನ್ ಹೇಳ್ತಾರು? ಕರುಣ ರಸ. ಹೌದು ಹೌದ್ರಿ. ಕರುಣ ವಿದ್ಯೆ ಉಳ್ಳ ಗುರು ಭಜನೆವೇ ಶ್ರೇಷ್ಠ ಅಂತ ಹೇಳ್ಯಾರ್ರಿಪ್ಪ. ಹೌದು ಹೌದು. ಅದ್ರ ಪಾಲು ಬಂದೈತಿ ಅಂದ ಬಳಕ ಅದ್ರದ ಹೇಳ್ಯಾರ್ರಿಪ್ಪ. ನಾಕ ಬರ್ತಕ್ಕ ಟಾಂಗ ಹೊಡಿಬೇಕಾಗಿತ್ತಪ್ಪ. ಕೆಲಸ ಅವ್ರು ಮಾಡ್ಯಾರ ಬಂಧುಗಳೇ. ಹೌದು ಹೌದು. ಆದ್ರೆ ಆ ಬಿದ್ದ ಪಾಲನ ನನಗಿರ್ಲಿರ್ತಕ್ಕಂಥದ್ ಹೇಳ್ಯಾರಲ್ಲ. ಹೌದ್ರಿಪ್ಪ. ಹೇಳ್ಯಾರ ಪುಣ್ಯಾತ್ಮರೇ. ಏನ್ರಿಪ್ಪ? ನಾವು ಮನಿಯೊಳಗ ಅವ್ವ ಅಪ್ಪಗ ಆಸ್ತಿ ಇತ್ತಂದ್ರ ನಾವು ನೋಡ್ತೇನು ಮಕ್ಕಳದಿ ನಾವು ಅದಿವ್ರಿಪ್ಪ. ಇರ್ಲಿಲ್ಲ ಅಂದ್ರ ಇಲ್ರಿ. ನಿನ್ನ ಕಡೆ 15 ದಿವಸ, ನನ್ನ ಕಡೆ 15 ದಿವಸ ಪಾಲ ಹಾಸ್ತಿವ್ರಿ. ಅದು ಬರೋದ್ರಾಗ ತಿಂಗಳದಾಗ 31 ದಿವಸ, 1 ದಿವಸ ಹೆಚ್ಚು ಬತ್ತತ್ತ. ಹೌದ್ರಿಪ್ಪ. ಅವಾಗ 1 ದಿವಸ ಯಾರ ಕಡೆ ಹೋಗೋದ್ರಿ? ಯಾರ ಕಡೆ ಕಳ್ಸೋದ ಮರ್ತನ? ಹೆಣ್ಮಕ್ಳು ಇರ್ತಾರಲ್ಲ. ಹೆಣ್ಮಕ್ಳಿಲ್ಲ. ಅವಾಗ ಅಂತಾರ ದೊಡ್ಡ ಮಗ ದೊಡ್ಡ ಗುಣ ತಿಳ್ಕೊಂಡು ಇರ್ಲೇಳೆ ಒಬ್ಬ ಅಂತ ಕರೀತಾರೆ. ಇವತ್ತು ದೊಡ್ಡ ಮಗನ ಪಾತ್ರ ಸರ್ ಹೊತ್ಕೊಂಡಾರ. ಹೌದೌದ್ರಿಪ್ಪ, ಹೌದು ಹೌದು. ಹೌದಿಲ್ಲ? ಹೌದ್ರಿಪ್ಪ. ಹೇಳು. ಚಿಂತೆ ಒಳಗ ಸಂತೋಷದಿಂದ ನೀನು ಇರಬೇಕ. ಭ್ರಾಂತಿ ಒಳಗ ಬ್ರಾಹ್ಮಣ ಕೂಡಿರಬೇಕ. ನೀ ಕೇಳಿಲ್ಲ ಚಿಂತೆ ಒಳಗೆ ಹೆಂಗ ಸಂತೋಷ ಇರುತ್ತೆ. ಹೌದ್ರಿಪ್ಪ. ಭ್ರಾಂತಿ ಒಳಗ ಬ್ರಹ್ಮನ್ ಹೋಗಿ ಕೂಡಿರ್ಬೇಕತ್ ನೋಡು. ಭ್ರಾಂತಿ ಒಳಗ ಬ್ರಹ್ಮನ ಕೂಡುದ್ರಿ. ಅದನ್ನ ಸಾಧನ ಕಲಸವ. ಹೌದು ಹೌದ್ರಿಪ್ಪ. ಗುರುಗಳು ಮೊದಲನೇ ಪದ್ಯದ ಚಾಲ್ ಹಾಡ್ರಿಪ್ಪ. ಅದ್ರಾಗ ಒಂದು ಸಂದೇಶ ಬರದಾರ, ಬಹಳ ಅದ್ಭುತ ರೀಪ. ಹೌದು, ಮೆಚ್ಚಬೇಕು. ನಮ್ಗ ಶಿವಪಾಲಿ ಗೌಡ್ರಲ್ಲಿ ದಂಡಿಗೆ ನಿಂತು ಚಪ್ಪಾಳಿ ಹೊಡೆದ್ರಿಪ್ಪ. ಏನ್ ಬರ್ದಾರ್ರಿಪ್ಪ? ಚೌಕಾಮೇಳನ ಮಡದಿ ಬಾಣತಾನ ಮಾಡಕ್ ಭಗವಂತ ಬಂದಾನಂತ ಬರ್ದಾರ್ರಿಪ್ಪ. ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ಇನ್ನೊಂದು ವಿಚಾರ ರೀಪ, ನಾಮದೇವ್ ಮಹಾರಾಜರು ಭಗವಂತ ನಿತ್ಯನ ಊಟ ಮಾಡಿಸ್ತಿದ್ರಿ. ಮುಂದೆ ಹೇಳೋನ್ಲ. ಮುಂದೆ ಹೇಳೋನು. ಹೌದು ಹೌದ್ರಿಪ್ಪ. ಹೌದು ಹೌದು. ಒಂದು ಮಾತು ಹೇಳ್ತೇನೆ ನಿಮ್ಗೆ. ಏನ್ರಿಪ್ಪ? ನಾವ್ ಯಾವಾಗ ದೊಡ್ಡವ್ರೆ ಆಗ್ತೀವಿ ಅಂತ ಕೇಳಿದ್ರ ಯಾವಾಗ್ರಿಪ್ಪ? ಇನ್ನೊಬ್ಬರ ಸಾಹಿತ್ಯವನ್ನ ಪ್ರೀತಿಸ್ತಕ್ಕಂಥವ್ರು ನಾವು. ಹೌದು ಹೌದ್ರಿಪ್ಪ. ಹೌದು ಹೌದು. ಒಂದು ಮಾತು ಹೇಳ್ತಾನೆ ಸಿದ್ದೇಶ್ವರಪ್ಪಗಳು ಇಸ್ವದಾಗ ಇಷ್ಟು ಯಾಕೆ ದೊಡ್ಡವ್ರ ಆದಂತ ಕೇಳಿದ್ರ ಯಾಕ್ರಿಪ್ಪ? ಸಿದ್ದೇಶ್ವರಪ್ಪಗಳು ಹೌದ್ರಿಪ್ಪ ಒಂದು ವೇದಿಕೆ ಮೇಲೆ ಇರ್ತಾರ. ಹೌದು ಹೌದ್ರಿಪ್ಪ. ಅವ್ರ ಮುಂದ 1-2 ದೇಶಕ್ಕೆ ಹೋಗಿ ಬಂದ ವ್ಯಕ್ತಿ ನಾ ಇಷ್ಟು ದೇಶ ತಿರುಗಾಡಿ ಬಂದಿನಿ ಅಂತ ಹೇಳು ಗದ್ದಲ ಅವ್ರಿಗೆ ಹತ್ತಿದ. ಹೌದ್ರಿಪ್ಪ. ನಾ ಇಷ್ಟು ದೇಶ ತಿರುಗಾಡಿ ಬಂದಿನಿ ಅಂತ ತನ್ನ ಜಂಬ ಹೇಳ್ಬೇಕಂತ ಅವ್ರ ಕಲ್ಪನೆ ಆಗ್ಯದ. ಅವ್ರ ಕಲ್ಪನೆ ಅದರಿಪ್ಪ. 56 ರಾಷ್ಟ್ರ ತಿರುಗಿ ಬಂದವ್ರು ಹೇಳ್ತಾರ, 56 ರಾಷ್ಟ್ರವನ್ನ ತಿರುಗಿ ಬಂದಿರತಕ್ಕಂತ ಮಾನವವ್ರು ಹೇಳ್ತಾರ ಅವ್ರು ಬಹಳ ದೊಡ್ಡ ಮಾತ್ಮರದಾರ. ಹೌದು. ವಿಶ್ವ ತಿರುಗಿ 2 ದೇಶ ತಿರುಗಾಡಿ ಬಂದಾರ. ಹೌದು ಹೌದ್ರಿಪ್ಪ. ಅವ್ರಿಗೆ ಕಿಮ್ಮತ್ತು ಕೊಡ್ಬೇಕಂತ ಸಿದ್ದೇಶ್ವರಪ್ಪಗಳು ಹೇಳ್ತಾರ. ಹೌದು ಹೌದ್ರಿಪ್ಪ. ಅವಾಗ ಒಬ್ಬ ಪ್ರಶ್ನೆ ಮಾಡಿದತ್ತ, 56 ರಾಷ್ಟ್ರಗಳು ತಿರುಗಾಡಿ ಬಂದ ಸುಮ್ಮ ಕುಂತವ್ರ ನೀವು ಅವರಿಗೆ ಕಿಮ್ಮತ್ತು ಕೊಡು ಅಂತೀರಿ ಅಂದ್ರ ನಿಮ್ದು ಎಂತ ದೊಡ್ಡ ಗುಣ ರೀ ಅಂತ ಕೇಳ್ತಾರ. ಹೌದು ಹೌದ್ರಿಪ್ಪ. ಹೌದು ಹೌದು. ನೀವು 56 ರಾಷ್ಟ್ರ ಅಡ್ಡಾಡಿ ಬಂದಿರಿ. ಅಡ್ಡಾಡಿ ಬಂದಾರಿ. ಮುಂದವ ನೀವ್ ಅಂತಿರ್ಲ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಕಲಿಸ್ತಾಳತ್ತ. ಹೌದು ಹೌದ್ರಿಪ್ಪ. ಏನು? ಹೌದ್ರಿಪ್ಪ. ಸರ್ ಏನ್ ಹೇಳ್ರು? ಏನ್ ಹೇಳ್ಯಾದ್ರಿಪ್ಪ? ಹಣ ನನಗ ಕೊಡ್ಬೇಡ್ರಿ, ಹೌದು
ಅವ್ರು ಮಾಡೋ ಕಾರ್ಯ ಕೊಡ್ರಿ ಅಂತ ಹೇಳಿದ್ರು. ಹೇಳ್ಯಾರಿ. ನಾನ್ ನಿನ್ನಿನ ದಿವಸ ಹೇಳಿನಿ, ಹೆಣ್ಮಗಳಿಗೆ ಪುಣ್ಯಾತ್ಮರೇ ಕೊರಳಾಗ ತಾಳಿ, ಕೈಯಲ್ಲಿ ಹಸುರು ಬಳಿ, ಹಣೆ ಮೇಲೆ ಕುಂಕುಮ, ಮೂಗಲಿನತ್ತು, ಕಾಲಾಗ ಕಾಲುಂಗರು ಬಂದ ಬಳಿಕ ಹೆಣ್ಮಗಳು ಮುತ್ತೈದೆ ಆಗ್ತಾಳತ್ತ. ಹೌದ್ರಿ. ಗಂಡ ಮಗ ಯಾವಾಗ ಮುತ್ತೈದೆ ಆಗ್ತಾನು? ಅದಕ್ಕ ಏನ್ ಹೇಳ್ತಾರ್ರಿಪ್ಪ? ಮುತ್ತೈದಿ ಹೌದು ಅನ್ನೋದು ಇದಕ್ಕೆ ಯಾವಾಗ ಬರ್ತೈತಿ? ಇದಕ್ಕೆ ಯಾವಾಗ ಬರ್ತದ್ರಿಪ್ಪ? ಯಾವಾಗ ಗುರುವಿನ ಮಹಾಮಂತ್ರವನ್ನ ಕಿವಿಯೊಳಗ ಕರ್ಣಪಟ್ಟದ ಇಟ್ಕೋತಿ. ಹೌದ್ರಿಪ್ಪ. ಅವರ ಹಸ್ತಮಸ್ತ ಸಂಯೋಗ ಆಗತ್ತದ. ಹೌದ್ರಿಪ್ಪ. ಪುಣ್ಯಾತ್ಮರ ಗುರುವಿನ ಗುಳ್ಳು ಯಾವಾಗ ನೀ ಕಟ್ಕೋತಿಲ್ಲ, ಹೌದು, ಅವಾಗ ಇದು ಮುತ್ತೈದೆ ಆಗ್ತದೆ ಅಂತಕ್ಕಂತ ಮಾತು. ಹೌದೌದ್ರಿಪ್ಪ. ಹೌದ್ರಿಪ್ಪ. ಮುತ್ತೈದಿ ಹೌದು. ಅದಕ್ಕೆ ಪರಮಾತ್ಮ ಸಹಿತ ಹೇಳ್ಯಾನ, ಏನ್ ಹೇಳ್ತಾರ್ರಿಪ್ಪ? ನಾನು ಹೌದು ಈ ಜಗತ್ತಿನಾಗ ಸೃಷ್ಟಿ ನಾನೇ ಮಾಡೀನಿ. ಹೌದು. ಮಾರ್ಕಂಡ್ಯಾಗ ನಾನು ಆವಿಸಿ ಕೊಟ್ಟಿನಿ. ಕೊಟ್ಟನ್ರಿಪ್ಪ. ಕರೆ ನಾ ಕೊಟ್ಟದ ಆವಿಸಿ ತೀರಿ ಅದ. ಹೌದು. ಸಪ್ತ ಋಷಿಗಳ ಕೊಟ್ಟ ಆಶೀರ್ವಾದ ಈಗ ಆರಂಭ ಆಗ್ಯದ. ಹೌದೌದ್ರಿಪ್ಪ. ಅದಕ್ಕ ಋಷಿ ವಾಣಿಯನ್ನು ಹುಸಿ ಮಾಡುವುದು ಸಹಿತ ನನ್ನ ಬಲ್ಯನು ಇಲ್ಲ. ನಾನು ಅದಕ್ಕೆ ಧಕ್ಕೆ ಹತ್ತಲಾರ್ದಂಗ ಜೋಪಾನ ಮಾಡೋ ಕೆಲಸ ನಂದೈದೆ ತಿಳ್ಕೊಂಡು. ಹೌದೌದ್ರಿಪ್ಪ. ಪುಣ್ಯಾತ್ಮರೇ, ನರಜನ್ಮಕ್ಕೆ ಬಂದು ಗುರು ಮಾಡ್ಕೋರಿ, ಗುರು ಮಾಡ್ಕೋರಿ ಅಂತ ಯಾಕೆ ಹೇಳಕತ್ತಾರು? ಹೌದೌದ್ರಿಪ್ಪ. ಹೌದು. ಗುರುವಿನಿಂದ ದೀಕ್ಷಾ ಪಡ್ಕೋರಿ, ಪಡ್ಕೋರಿಪ್ಪ. ಅನುಭಾವಿ ಗುರುವಿನಿಂದ ಪಡ್ಕೋರಿ. ಹೌದ್ರಿಪ್ಪ. ಯಾಕಂದ್ರ ಮೊನ್ನೆ ಹೇಳಿನಿ, ರಾಮ ನಾಮ ಜಪ ಜಪ ಮಂದಿ ಗಂಟ ಗಪ ಗಪ ಮಾಡೋರು ಬಹಳ ಹೆಚ್ಚಾಗಿತ್ತು. ಆಗೈತ್ರಿಪ್ಪ. ಆಗೈತ್ರಿಪ್ಪ. ಎಲ್ಲಾರ್ಗಿ ಎಸಿ ರೂಮ, ಎಸಿ ಕಾರ ಬೇಕಾಗ್ಯಾವ್ರಿಪ್ಪ. ಹೌದು. ನೋಡ್ಬೇಕ್ರ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಮೊದಲು ದಾರ್ಯಾಗ 2 JCB ಅಡ್ಡ ಬಿಟ್ಟು ನಿಂದ್ರಿಸ್ಬೇಕು, ಹೂ ಹಾರಿಸ್ಬೇಕು, ಬಾಸವ್ರನ್ನ ತರ್ಬೇಕು, ಉತ್ಸವ್ರನ್ನ ತರ್ಬೇಕು. ಅಂತ ಗುರುಗಳು ವೇದಿಕೆಗೆ ಬರೋರ್ದಾರ. ಸಿದ್ದೇಶ್ವರ ಹೇಳ್ತಾರ, ನಿಂದು ಬಾರಿಸೋದು ಬೇಡ, ಊದಿಸೋದು ಬೇಡ, ಏನು ಬೇಡ, ಅಲ್ಲಿ ಹಾಳು ಮಾಡೋ ಸಮಯವನ್ನು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡು ತಿಳ್ಕೊ ಅಂತ ಗುರು ಹೇಳ್ತಾನೆ. ಹೌದೌದ್ರಿಪ್ಪ. ಹೌದು. ಈ ದೇಶ ಕೊಡಮಾಡಿರ್ತಕ್ಕಂಥ ಪದ್ಮಭೂಷಣ ಪ್ರಶಸ್ತಿಯನ್ನ ಇದೇ ಕಕ್ಕಮರಿ ಶ್ರೀಮಠದೊಳಗಿದ್ದಾಗ ನಾವೇ ಮುಂದಿದ್ದೀವಿ, ಪತ್ರ ಬರೀತಾರ. ಹೌದ್ರಿಪ್ಪ. ದೇಶದ ಅತ್ಯುನ್ನತವಾಗಿರತಕ್ಕಂತ ಪ್ರಶಸ್ತಿಯನ್ನು ಸ್ವೀಕಾರ ಮಾಡತಕ್ಕಂತ ಸಾಧಕ ನಾನಲ್ಲ, ಅಂತ ದೊಡ್ಡ ವ್ಯಕ್ತಿ ನಾನಲ್ಲ, ಅಂತದ್ ಯಾರ ಸಾಧನೆ ಮಾಡ್ರ ಅವ್ರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಗುರುದೇವ್ರು ಹೇಳ್ತಾರಂದ್ರ, ಅವ್ರ ಮಾತು ಕೇಳಿದ ಬಳಿಕ ನಮ್ ಜೀವನದಾಗ ಒಂದ್ ಸ್ವಲ್ಪರೇ ಬರ್ಬೇಕಲ್ಲ, ಬದಲಾವಣೆ ಆಗ್ಬೇಕ್ರಿಪ್ಪ. ಹೌದಿಲ್ಲ? ಹೌದು. ಈಗ ಮೊದಲ್ ನಾವು ಜೈಕಾರ ಹಾಕೋರ್ನ 10 ಮಂದಿ ಮುಂದ್ ತಂದಿರ್ತೀವಿ, ಕ್ಯಾಮರಾ ಹೊಡೆಯವನೊಬ್ಬನ್ ತಂದಿರ್ತೀವಿ, ಅಂದಿರ್ತಿರಲ್ಲ. ಅಂತ ಗುರು ಇಂತ ಗುರು ಹಂಗ ಜಗದ್ಗುರು ಶ್ರೀ 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 ಅಂತ ಹೇಳಿ ಒಂದು ಶ್ರೀ ತಯಾರಾಗಬೇಕಾದ್ರೆ 6 ಲಕ್ಷಣಗಳು ಹೇಳ್ತಾರಿಪ್ಪ. 5ಕ್ಕೆ ಲಕ್ಕಮ್ಮ 6 ಲಕ್ಷಣಗಳು ಬರ್ಕೊಂಡು ಬರ್ತಾರ. ಮತ್ತೇನು ಪುಣ್ಯಾತ್ಮರೇ, ಅದಕ್ಕ ಅಪ್ಪಗಳು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ತಿಟ್ಟ ಬರಿಸಿರವ್ರ ಜ್ಞಾನ ಯೋಗಿ ಸಹಿತ ನಾವ್ ಇಟ್ಕೊಂಡು ಬಂದಿದೀವಿ. ಅಲ್ಲೇನ್ ಹಿಂದ ಅದನ್ನ ಹಚ್ಚಲಿಲ್ಲ, ಇದನ್ನ ಹಚ್ಚಲಿಲ್ಲ. ಕೇಳಿದ್ರು ಸರಳ ಜೀವನ ಯಾವ ಸಾಗಿಸ್ತಾನ ಅವ ಪುಣ್ಯಾತ್ಮರ ಜೀವನದಾಗ ಸಾಧಿಸ್ಲಿಕ್ಕೆ ಬರ್ತದಂತಕ್ಕಂತ ಮಾತು ಹೇಳಿದ್ರ. ಹಿಂಗ ಯಾವ ಅದಾನ ಅವನಿಗೆ ಭ್ರಾಂತಿ ಎಂತ ಅದ ಕೇಳಿದ್ರ, ಅವನನ್ನ ಕೂಡು ಭ್ರಾಂತಿ ಬಡಿತಂದ್ರ ಬ್ರಹ್ಮನ ಕೂಡ್ಲಿಕ್ಕೆ ಸಾಧ್ಯದ ಆಗ್ತದ್ರಿಪ್ಪ. ದೇವ್ ಬಡಿಬೇಕು. ಹೌದು. ನಾ ಹೇಳೇನಿಲ್ಲ ನಿಮಗ್ ಬಾಳ ಸಲ. ಏನ್ರಿಪ್ಪ? ನಮ್ಮ ಅವುಗಳ ಆ ಕಡೆ ಕೊಡ್ತಾರ, ಆ ಕಡೆ ಲಕ್ಷ ಇಟ್ಟಾರ. ಹೌದು. ಅವ್ರಿಗೆ ಹೇಳುದೈತಿ ಈಗ ಏನ್ ಹೇಳುದ್ರಿಪ್ಪ? ಅತ್ತಿ ಮಾವ ಸಾಯಲ್ಲಿ 10 ಎಮ್ಮಿಯಲ್ಲಿ. ಏನ್ರಿ? ಅತ್ತಿ ಮಾವ ಸಾಯಲ್ಲಿ 10 ಎಮ್ಮಿಯಲ್ಲಿ, ಗಂಡಗ ದೆವ್ವ ಬಡಿಯಲಿ ಬೀರಲಿಂಗೇಶ, ನಿನಗ ಜೋಡಡ್ಡ ಟೆಂಗ ಒಡಿಲಿ ತಾಡ್ತಿಳತ್ತ ನಸ್ಕಿನ 4 ಗಂಟೆಕ್. ಹಂಗ ಮರುತನ ಇಟ್ಕೋತೇನ ಮನ್ಯಾಗ? ಇವಂದೇನ್ ಕೆಲಸ ಐತಿ ಅಲ್ಲ ಒಳಗ್ ಮನ್ಯಾಗ? ಅಲ್ರಿ ಹಿಂಗ ಹಾಡ ಹಾಡ್ರಿ ಬಿಡ್ತಾರ ಮನ್ಯಾಗ ಹೆಣ್ಮಕ್ಳನ್ರಿ. ಅದಕ್ಕೆ ನಿಮಗ ಅಜ್ಞಾನಿಗಳಂತ ಕರೆದಾರ. ಸುಮ್ಮ ಮಾಡಿಲ್ ನಮ್ಮ ಪೂರ್ವಜರು. ಹೌದ್ರಿ. ನಮ್ಮ ಪೂರ್ವಜರು ಜಾನಪದ ಸಾಹಿತ್ಯ ಹಾಗೈತದ ಹೆಸರ ಜಾನ ಅಂದ್ರ ಬಲ್ಲವ್ರಂತ ಆಗ್ಲೇ ಸರ್ ಹೇಳಿಲ್ಲ, ಒಬ್ಬರ ಬಾಯಿದಿಂದ ಒಬ್ಬರ ಬಾಯಿಗೆ. ಹೌದೌದ್ರಿಪ್ಪ. ಹೌದು. ಹೌದು. ಈ ಸಾಹಿತ್ಯ ಎಲ್ಲ ಸುಳ್ಳಾಗ್ಬೋದು ಕೊರ, ಇದು ಒಬ್ಬರ ಬಾಯಿದಿಂದ ಒಬ್ಬರಿಗೆ ಬಂದೈತಿಲ್ಲ, ಅದು ಅನುಭವದಿಂದ ಬಂದಿರತಕ್ಕಂಥದ್ದು. ಹೌದ್ರಿಪ್ಪ. ಅನುಭವದು ಹೇಳ್ತಾರ ಅವ್ರ. ಅತ್ತಿ ಮಾವ ಸಾಯಲ್ಲಿ 10 ಎಮ್ಮಿಯಲ್ಲಿ, ಹೌದು, ಗಂಡಗ ದೆವ್ವ ಬಡಿಯಲಿ ಬೀರಲಿಂಗೇಶ, ನಿನಗ ಜೋಡಡ್ಡಂಗ ಹೊಡಿಲಿ ಎತ್ತ ಹಾಡ್ಯಾಳ್ರಿಪ್ಪ. ಮಾವು ಕೇಳಿಸ್ಕೊಂಡ ದಗದ ಘಾತ ತಂದವ್. ಹೌದ್ರಿಪ್ಪ. ಈ ಸೊಸಿದ ಕಾಗದ ಕೊಡ್ಲಾಕ ಮಲ್ಲಪ್ಪಣ್ಣ ಹೇಳಿದ್ರ ಅವ್ರ ಪಂಚಾಯತಿ ಸೇರ್ಸ್ರಿ ನೀವತ್. ಹೌದ್ರಿಪ್ಪ. ಸೇರಿಸ್ಯಾರ ಅವರು ಪಂಚಾಯತಿ. ಹೌದ್ರಿ. ಕಾಗದ ಕೊಡ್ಬೇಕಾದ್ರ ಸೊಸಿದು ಮಗ ಬೇಕಲ್ಲ, ಬೇಕ್ರಲ್ಲಪ್ಪ. ಮಗನಿಗೆ ಕರೆಸ್ರ. ಅವಾಗ ಏನ್ ಹೇಳಿದ್ರಿ? ನಿಮ್ಮಪ್ಪ ನಿನ್ನ ಹೆಂಡತಿದ ಕಾಗದ ಕೊಡಿಸಲಕ್ಕೆ ಕರ್ಕೊಂಡು ಬಂದವನು, ನಿಂದ ವಿಚಾರ ಏನು? ಹೌದ್ರಿಪ್ಪ. ನನ್ನ ಲಗ್ನಾಗಿ 6 ವರ್ಷ ಆಯ್ತು, ನನ್ನ ಹೆಂಡತಿ ನನ್ನ ಬಿಟ್ಟು ಒಂದು ತುತ್ತು ತಿಂದಿಲ್ಲ, ನನ್ನ ಎದುರು ನಿಂತು ಮಾತನಾಡಿಲ್ಲ, ಸತಿಪತಿಲ್ ಒಂದಾದ ಭಕ್ತಿ ಹಿತವಾಗಿರುವುದು ಶಿವನಿಗೆ ಹೇಳ್ಯಾರ. ಹಂಗ ನಾವು ಬದುಕಿದ ಕಾಗದ ಯಾಕೆ ಕೊಡೋನು ಅಂದ್ರ. ಹೌದೌದ್ರಿಪ್ಪ. ಮಲ್ಲಪ್ಪಣ್ಣರಂದ್ರು ಪಂಚಾಯತಿ ಸೇರಿಸಿದ್ವಿ, ಅಪಮಾನ ಮಾಡ್ಬೇಡ್ರಿ, ತಂದವ್ರ ಮರ್ಯಾದೆ ಕಳಿಬೇಡ, ಕೂಡಿದವ್ರ ಮರ್ಯಾದೆ ಕಳಿಬೇಡ ಅಂದ್ರು. ಅವಾಗ ಬಂದವ ಭಾಳ ಬೆರಿಕಿದ್ದವ. ಗೌಡ್ರ
ನಮ್ಮಪ್ಪಂದ ಕಾಗದ ಕೊಟ್ಟು ಬಿಡ್ರಿ, ತಂದವ ಅವದನು ಬಂದವ್ರು ನೀವು ಅದ್ರ ನಿಮ್ ಮರ್ಯಾದೆ ಉಳಿತೈತಿ ಹೊಡ್ರಿ ಅಂದ್ರ ಕಡೆಗೆ. ಹೌದೌದ್ರಿಪ್ಪ, ಹೌದು. ಅವಾಗ ಸದಾವ ಕಾಲ ಸತ್ಸಂಗದಾಗ ಪಾಲ್ಗೊಳ್ತಿದ್ರು. ಹೌದ್ರಿಪ್ಪ. ಸರ್ ಹೇಳ್ರಿಲ್ಲ, ನಿಮ್ಮದನಕ ವಯಸ್ಸಾಗೈತಿ, ನೀವು ಬರ್ರಿ ಬೇಕಾರ್ ಬಿಡು, ಹುಡುಗರ್ನ ತಂದು ಕುಣಸ್ರ ಹೇಳರು. ಹೌದೌದ್ರಿಪ್ಪ. ಭವ್ಯ ಭಾರತದ ವಾರಸದಾರ ಆಗವ್ರದ್ರ ನಾಳೆ ನೀವೆಲ್ಲರೂ. ಹೌದೌದ್ರಿಪ್ಪ. ಇವತ್ತಿನ ಸ್ಥಿತಿಗತಿ ಎಲ್ಲಿಗೆ ಬಂದಾವ್? ಎಲ್ಲಿಗೆ ಬಂದಾವ್ರಿ? ಹೊತ್ತಿ ಉರಿತದ ಸ್ವಾರ್ಥದ ಜಗತ್ತಿನ ಮಧ್ಯದಲ್ಲಿ. ಹೌದೌದ್ರಿಪ್ಪ, ಹೌದು. ಇಂಥ ಸ್ವಾರ್ಥದ ಜಗತ್ತಿನ ಮಧ್ಯದಲ್ಲಿ ಪುಣ್ಯಾತ್ಮರ ಧ್ವನಿ ಇಲ್ಲದವ್ರು ಬದುಕೋದು ಹೆಂಗ? ಹೌದು. ಧ್ವನಿ ಇಲ್ಲದಂತ ಸಮುದಾಯಗಳ ಧ್ವನಿ ಇಲ್ಲದ ವ್ಯಕ್ತಿ ಮೇಲು ಬರ್ಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಶಿಕ್ಷಣ, ಅನುಭವ, ಜ್ಞಾನ. ಹೌದೌದು. ಅವಾಗ ಗೌಡ್ರಂದ್ರು ಇಂಥ ಗದ್ದಲದೊಳಗೆ ಸೊಸಿನ ಕಾಗದ ಕೊಡುವಂತ ಪ್ರಸಂಗ ಏನು ಬಂದೈತಿ? ಏನಾಗೈತಿ ಅಂತ ಅದ್ರಿಪ್ಪ ಕೇಳ್ರಿ, ಇಲ್ಲೇ ನಿತ್ತಾಳಂದ್ರ. ಹೌದ್ರಿಪ್ಪ. ಕರದ್ರ ಅಕ್ಕಿಗೆ, ಅವಾಗ್ರಿಪ್ಪ, ತಂಗಿ ಏನವ? ಏನಾಗ್ಯದ? ಗೌಡ್ರ ನಾವೇನು ಮಾಡಿಲ್ಲ. ಹೌದು. ನಮ್ಮವನು ಮನಿಯೊಳಗೆ ತವರು ಮನೆಯಾಗಿದ್ದಾಗ ಆಕೆ ಹಾಡ್ತಿಳ್ರಿ ನಸ್ಕಿನ 4 ಗಂಟೆ. ಹೌದು. ಅತ್ತಿ ಮಾವ ಸಾಯಲ್ಲಿ ಹತ್ತೆಮ್ಮಿಯಲ್ಲಿ ಗಂಡಗ ದೆವ್ವ ಬಡೆಯಲಿ ಬೀರಲಿಂಗೇಶ ನಿನಗ ಜೋಡಾಡ ಟೆಂಗ್ ಹೊಡಿಲಿ ಅಂತ ಹಾಡ್ತಿದ್ದಳ್ರಿಪ್ಪ. ಗೌಡ್ರದ ಪದ್ಯದ ಸಾರವನ್ನು ತಿಳ್ಕೊಂಡ್ರು. ಅವ್ರು ಏನ್ ಹೇಳ್ತಾರ್ರಿಪ್ಪ? ಅದಕ್ಕೆ ಪುಣ್ಯಾತ್ಮರೇ ಚನ್ನಬಸವಣ್ಣ ಹೇಳ್ತಾನ, ಏನ್ ಹೇಳ್ತಾರ್ರಿಪ್ಪ? ಅಗ್ಗನದ ಪತ್ತರೆಯನ್ನ ಸೋಪಾನ ಬಲದಿಂದಲ್ಲದೆ ತೆಗೆಯಬಹುದೇ ತಿಳ್ಕೊಂಡ್ರೆ. ಹೌದೌದ್ರಿಪ್ಪ, ಈ ನಮ್ಮ ಪುರಾತನರು ಮಾತೆಂಬ ಸೋಪಾನ ಅಂತ ಬಳಸಿ ಬಿಟ್ಟಾರ ಅದಕ್ಕೆ. ಹೌದೌದ್ರಿಪ್ಪ. ಅದಕ್ಕೆ ಅಲ್ಲಮರು ಮಾತೆಂಬ ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ಹೌದೌದ್ರಿಪ್ಪ. ಮಾತಿನ ಅರ್ಥ ಯಾವ ತಿಳ್ಕೊಂಡನ ಅವ್ ಮಾತ್ರ ಈ ಲೋಕದೊಳಗೆ ಬದುಕಲಿಕ್ಕೆ ಬರ್ತದಿಲ್ಲ. ಅದಕ್ಕೆ ಬಂಧುಗಳೇ ಏನ್ ಹೇಳ್ತಾರ್ರಿಪ್ಪ? ಗೌಡ್ರ ಅಂತಾರ, ನಿನ್ನ ಸೊಸಿದ ನಿನ್ನ ಮಾತ ಕೇಳಿ ಕಾಗದ ಕೊಟ್ಟಿನ ನಾ ಪಾಪಿ ಆಗ್ತೇನಂತ. ಹೌದೌದ್ರಿಪ್ಪ. ಈ ನಾಡಿಗೆ ನಿಜಗೊಂಡ್ರೆ ಎಂತ ಉಪಕಾರ ಮಾಡ್ರಿ. ಸಂಸ್ಕೃತದಲ್ಲಿ ಇರ್ತಕ್ಕಂಥದನ್ನ ಸರಳ ಭಾಷೆಗೆ ತಂದು ಕೊಟ್ಟಾರ್ರಿ. ಬಸವಣ್ಣ ಅದನ್ನೇ ಮಾಡಿದ್ರು. ಹೌದೌದ್ರಿ, ಸರಳ ಭಾಷೆಗೆ. ಹೌದು. ಅದಕ್ಕೆ ಇಲ್ಲಿ ಸರಳ ಭಾಷೆ ಒಳಗೆ ಹೇಳಾಕತ್ಯಾರ ಅವ್ರು ಬಿಚ್ಚಿ. ಏನ್ ಹೇಳ್ತಾರ್ರಿಪ್ಪ? ಅತ್ತಿ ಮಾವ ಸಾಯಲ್ಲಿ ಅಂತ ಹಾಡ್ಯಾಳ. ಹೌದು. ಖರೆ ಅದ್ರಾಗ ಅರ್ಥ ಐತೆಪ್ಪ. ಏನ್ರಿಪ್ಪ? ಆಶಾ ಅಂತಕ್ಕಂಥದ ಅತ್ತಿ, ಹೌದು. ಮಾಯಾ ಅಂತಕ್ಕಂಥದ ಮಾವ ಸಾಯಿಲೆ ಅಂತ ಹೇಳ್ಯಾರು ಅಂತಕ್ಕಂಥ ಮಾತು. ಏನು ಆಶೆ ಮತ್ತು ಮಾಯೆ ಇಲ್ಲಿ ಗುರು ಬೇಕಾದಿಲ್ಲ ಬಿಚ್ಚ ಹೇಳಕ್ ಬೇಕ್ರಿಪ್ಪ. ಹತ್ತೆಮ್ಮಿಯಲ್ಲಿ, ಹೌದು, ಪ್ರತಿಯೊಬ್ಬ ಮನುಷ್ಯನಿಗೆ ದಶೇಂದ್ರಿಯಗಳಂತ ಹೇಳ್ತಾರ್ರಿಪ್ಪ. ಅದನ್ನು ವಶ ಮಾಡಿಕೊಂಡು, ಹೌದು, ದೆವ್ವ ಎಂತಾದ ಬಡಿಬೇಕು ಅಂತ ಕೇಳಿದ್ರ ಹಗಲೆರಳು ಬೀರಲಿಂಗೇಶ ತಿಳ್ಕೊಂಡು ನನ್ನ ಗಂಡಗ ದೆವ್ವ ಬಡಿತಂದ್ರ ತೆಂಗಿನಕಾಯಿ 2 ಬಡಿತೀನಿ ಅಂತ ಹೇಳಕ್. ಎಂತಾವ್ರಿಪ್ಪ? ಒಂದು ಹುಟ್ಟು, ಇನ್ನೊಂದು ಸಾವು, 2 ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳ ಪುಣ್ಯಾತ್ಮರೇ. ಹೌದೌದ್ರಿಪ್ಪ. ಜ್ಞಾನವೇ ಮೂಲ ಅಂತ ಹೇಳ್ಯಾರ. ಹೌದೌದ್ರಿಪ್ಪ. ಜ್ಞಾನವೇ ಮೂಲ ಅಂತ ಹೇಳ್ಯಾರ. ಹೌದೌದ್ರಿ. ಜ್ಞಾನಕ್ಕೆ ಮಾಲಕ ಯಾರು ಅಂತ ಕೇಳಿದ್ರ ಸದ್ಗುರುನಾಥ ಅದಾನ್ರಿಪ್ಪ. ಸದ್ಗುರುನಾಥ. ಅದಕ್ಕೆ ಪುಣ್ಯಾತ್ಮರೇ ದೇವರ ಅಣುರೇಣು ತೃಣಕಾಷ್ಟಾಗ ತುಂಬ್ಯಾನಂತ ಹೇಳಿರು ಸರ್. ಹೇಳ್ಯಾರ್ರಿಪ್ಪ. ಅದನ್ನ ಹೇಳವ್ರ ಯಾರ್ರಿ? ಗುರುಗಳು ಹೇಳ್ಯಾರ್ರಿ. ನಮಗೆಲ್ಲ ಗುರುಗಳು ಹೇಳ್ರಿಲ್ಲ. ಹೌದ್ರಿಪ್ಪ. ಶಾಲೆ ಒಳಗ. ಹೌದು. ಆ ಕಡೆ ನೋಡ್ಬೇಡ ನೀವು. ಪಾಲ ನಾ ಮೊದಲ ಹೇಳಿನಿ. ಹೌದ್ರಿಪ್ಪ. ಪಾಲ ಬಿದ್ದದ ಪಾಲ ಎದ್ದು ತಗೊಂಡ್ ಹೋಗುದು ಕೆಲಸ ಹೊತ್ತಾರ ಅವ್ರು. ಹೌದ್ರಿಪ್ಪ. ಆದ್ರ ತಮ್ಮ ಪಾಲಿಂದ ಏನು ವಿಷಯ ಐತೆ ಬಹಳ ಸುಂದರವಾಗಿ ಬಿಡಿಸ್ಯಾರ್ರಿಪ್ಪ. ಏನು ಬಿಡಿಸ್ಯಾರ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಹೌದು, ಎಲ್ಲ ಕಲ್ಪನೆ ಮಾಡ್ರಿ ನೀವು. ಹೌದ್ರಿಪ್ಪ. ಸ್ವಲ್ಪ ಕಲ್ಪನೆ ಮಾಡ್ರಿ. ದೇವ್ರ ಪಾತ್ರ ಎಷ್ಟು ದೊಡ್ಡದೈತೆ ಅಂತಕ್ಕಂತ ಬಿಚ್ಚ ಹೇಳ್ಯಾರ. ಹೌದ್ರಿಪ್ಪ. ಕಣ್ಣಿಟ್ಟಾನ. ಹೌದು. ಕಣ್ಣಿನ ಮೇಲೆ ರೆಪ್ಪೆ ಇಟ್ಟಾನ್ರಿಪ್ಪ. ಮೂಗಿಟ್ಟಾನ. ಮೂಗಿನೊಳಗ ಕೂದಲು ಇಟ್ಟಾನ್ರಿಪ್ಪ. ಕೈ ಹಿಂಗ ನೆಟ್ಟಗ ಮಾಡಿದಂದ್ರಿ. ಊಟ ಹೆಂಗ್ ಮಾಡುದು ಮಸ್ತರ? ಸೃಷ್ಟಿಯನ್ನ ನಿರ್ಮಾಣ ಹಿಂಗ ಮಾಡ್ಯಾನ ನನ್ನ ದೇವ್ರಂತ ಹೇಳ್ಯಾರ್ರಿಪ್ಪ. ಅದಕ್ಕ ಹೌದು, ದೇವರ ಪಾತ್ರ ದೊಡ್ಡದದ. ಹೌದ್ರಿ. ಅದಕ್ಕ ಇನ್ನಷ್ಟು ಮೆರಗ ಬರ್ಬೇಕಾಗಿತ್ತಂದ್ರ ಗುರುವಿನ ಪಾತ್ರ ಏನದ? ಈ ಅಜ್ಞಾನ ಮನುಷ್ಯಗ ಪರಮಾತ್ಮಂದ ಹಿಂಗ ಮೈಮೈತಿ, ಪರಮಾತ್ಮದ ಹಿಂದ ಚರಿತ್ರೆ ಐತಿ, ಪರಮಾತ್ಮನಿಂದ ಜಗತ್ತು ಹಿಂಗ ಬದುಕೈತಿ ಅಂತ ಹೇಳಾಕ ಒಬ್ಬ. ಹೌದ್ರಿಪ್ಪ. ನಿಮಗ ಅತನಿಗೆ ಹೋಗಾಕ ಎಷ್ಟು ಕಿಲೋಮೀಟರ್ ಐತಿ ಅಂತ ಬೋರ್ಡ್ ಒಂದು ಕಲ್ಲು ಬೇಕಲ್ಲ ಅಲ್ಲಿ. ಹೌದ್ರಿಪ್ಪ. ಆ ಕಲ್ಲು ಗುರುನಾಥ ಆಗ್ತಾನ. ಇಲ್ಲ ಸರ್, ಮೊದಲ ಹೇಳ್ಯಾರ್ರಿಪ್ಪ. ದೇವರು ಅಂದ್ರ ದೇಹ ಇಲ್ಲದ್ದು, ವರ್ಣ ಇಲ್ಲದ್ದು, ರೂಪ ಇಲ್ಲದವ ದೇವರ ಅಂತ ಹೇಳ್ಯಾರ್ರಿಪ್ಪ. ಇದನ್ನ ತಿಳಿಸಿಕೊಟ್ಟವ್ರನ ಗುರುಗಳು. ಅದಕ್ಕೆ ಬಂಧುಗಳೇ, ಹೌದೌದ್ರಿಪ್ಪ, ಅಪರೂಪವಾಗಿರ್ತಕ್ಕಂಥ ವಿಷಯನ್ನ ಬಹಳ ಸುಂದರವಾಗಿ ನೀವೆಲ್ಲ ಆಯ್ಕೆ ಮಾಡಿ ಇಟ್ಟಿರಿ. ಹೌದೌದ್ರಿಪ್ಪ. ಬಲ್ಲವ್ರ ಕಡೆಯಿಂದ ಕೇಳ್ಬೇಕು. ಹೌದು. ಗೆದ್ದ ಪಾಲ ಅಂತ ಎಲ್ಲರೂ ಒಯ್ತಾರೆ. ಪಾಲ ಬಲ್ಲವ್ರ ಹೆಂಗ್ ಬಿಡಿಸ್ತಾರ ಅನ್ನೋದಕ್ಕ ಆಗಲೇ ಬಹಳ ಸುಂದರ ವಿಷಯ ಬಿಡಿಸ್ಯಾರ ಪುಣ್ಯಾತ್ಮರೇ. ಬಿಡಿಸ್ಯಾರ್ರಿಪ್ಪ. ಚಿಂತೆ ಒಳಗ ಸಂತೋಷದಿಂದ ನೀನು ಇರಬೇಕ. ಕ್ರಾಂತಿ
ಒಳಗ ಬ್ರಹ್ಮನ ಕೂಡಿರಬೇಕ ಭ್ರಾಂತಿ ಒಳಗ ಬ್ರಹ್ಮನ ಕೂಡಿರಬೇಕ ಸರ್ವ ದುಃಖ ನಿವೃತ್ತಿ ಮಾಡ್ಕೊ ಪರಮಾನಂದ ಪ್ರಾಪ್ತಿ ಮಾನವ ಜನ್ಮಕ ಬಂದದ ಸ್ವಾರ್ಥಕ ಅನುದಿನ ಗುರುವಿನ ಗುಣಗಾನ ಮಾಡು ಉಸಿರೇನು ತನಕ ಮಾನವ ಜನ್ಮ ಮತ್ತೊಮ್ಮೆ ಸಿಗುವುದು ಭರವಸೆಲ್ಲ ಪಾಕ ಒಟ್ಟು ಸಾವು ನಷ್ಟ ಮಾಡಿಕೊ ಬಂದು ಕೊನೆ ಜನ್ಮಕ ಗುರುವಿನಿಂದ ಬೆಳಗನೆ ಬವಲೋಕ ಗುರುವಿಗೆ ಶರಣಗ ತಗದ ಹೇಳ್ತಾರ ನಿನ್ನ ಜಾತಕ ಗುರುವಿಗೆ ಶರಣಗ ತಗದ ಹೇಳ್ತಾರ ನಿನ್ನ ಜಾತಕ ತಿರುಗಿ ಬಂದಿನಿ ಬಾಳಯೋಡಿ ಕೊನೆ ಜನ್ಮ ಮಾಡಬೇಡ ಹಾನಿ ಮೋಸ ಹೋಗಬೇಡ ಮೆಚ್ಚಿ ಮೋಹಕ ಕಲ್ಲೂರ ಸಿದ್ಧನ ವರ ಪ್ರಸಾದ ಕಲ್ಲೂರ ಸಿದ್ಧನ ವರ ಪ್ರಸಾದ ನಾಗಮಲಚ್ಚಪ್ಪನೋದರಾಕ ಸಿದ್ಧಲಿಂಗ ಜನಸಿ ಬಂದು ಕಕ್ಕಳ ಮೇಲೆ ಗ್ರಾಮಕ ಪತ್ನಾಳ ಗ್ರಾಮ ಗುರುವಿನ ಧಾಮ ಸೇರಿ ಗುರುವಿನ ನಿಲಯಕ ಶಂಕರಲಿಂಗನ ಸೇವೆ ಮಾಡೋದಕ್ಕ ಗುರು ಸೇವೆ ಮಾಡಿ ಪಡೆದು ಪಾರಿತೋಷಕ ಗುರು ಸೇವೆ ಮಾಡಿ ಪಡೆದು ಪಾರಿತೋಷಕ ಗುರುನಾಥ ಕೊಟ್ಟರ ಜ್ಞಾನದ ಕೀಲಿ ತರದ ನೋಡು ಉನ್ಮನಿ ಕೋಲಿ ಜೀವನ ದರ್ಶನ ಆಯ್ತು ಆಚನಕ ಅನುದಿನ ಗುರುವಿನ ಗುಣಗಾನ ಮಾಡು ಓ ಸೇರೇನು ತನಕ ಮಾನವ ಜನ್ಮ ಮತ್ತೊಮ್ಮೆ ಸಿಗುವುದು ಭರವಸೆಲ್ಲ ಪಾಕ ಒಟ್ಟು ಸಾವು ನಷ್ಟ ಮಾಡಿಕೊ ಬಂದು ಕೊನೆ ಜನ್ಮಕ ಗುರುವಿನಿಂದ ಬೆಳಗನೆ ಬವಲೋಕ ಏ ಗುರುವಿಗೆ ಶರಣಗ ತಗದ ಹೇಳ್ತಾರ ನಿನ್ನ ಜಾತಕ ಏ ಗುರುವಿಗೆ ಶರಣಗ ತಗದ ಹೇಳ್ತಾರ ನಿನ್ನ ಜಾತಕ ತಿರುಗಿ ಬಂದಿರಿ ಬಾಳೆಯೋಡಿ ಕೊನೆ ಜನ್ಮ ಮಾಡಬೇಡ ಹಾನಿ ಮೋಸ ಹೋಗಬೇಡ ಮೆಚ್ಚಿ ಮೋಹಕ ಅರಿಕೆರೆ ಸಿದ್ಧನ ಹರುಶಿಲೆ ಬಂದು ಅರಿಕೆರೆ ಸಿದ್ಧನ ಹರುಶಿಲೆ ಬಂದು ಲಚ್ಚನ ಶ್ರೀ ಕ್ಷೇತ್ರಕ ಗುರುವಿನ ಉಪದೇಶ ಪಡಿಬೇಕಂತ ತಳಮಾಡಾಯ್ತು ತನ್ನ ಮನಕ ಸಿದ್ಧನ ಸಂಶಯ ಮಾಡ್ಕೊಂಡ ಕೇಳರ್ ಜಾವಿನ ಜಾತಿ ಸೋತಾಗ ಕಥ ಕರೆದೈದು ಸಾಕ್ಷಾತ್ ತೋರ ನಮ್ಮೋಗಿ ರೂಪಾಕ ನಾರೆ ಒಡೆಯರ ಮನೆತನದವ್ ಹೌದ್ರಿಪ್ಪ ಇವ್ರ ಪಂಚಾಳ ಬಡಿಗೆರ್ ಹೌದು ಇವನ್ ಹೆಂಗ ಗುರು ಮಾಡ್ಕೊಲಿ ಹೆಂಗ್ ಮಾಡ್ಕೋಬೇಕಂತ ಸಂಶಯ ಕಾಡ್ತದ್ರಿ ಯಾರಿಗೆ ಶ್ರೋತ್ರಿ ಬ್ರಹ್ಮನಿಷ್ಠ ಅಂತಾರೋತ ಕೇಳಿದ್ರ ಯಾರಿಗಂತಾರ್ರಿಪ್ಪ ಶಿಷ್ಯನಲ್ಲಿ ಇರ್ತಕ್ಕಂತ ಸಂಶಾದಿಗಳನ್ನ ತೆಗೆದು ನೀನೇ ಬ್ರಹ್ಮಿದ್ದಿ ಅಂತಕ್ಕಂತ ಹೌದು ಅಪ್ರೋಕ್ಷವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಜ್ಞಾನವನ್ನು ಮಾಡಿ ಕೊಡೋವಾಗ ಗುರುನಾಥ್ ಅಂತ ಕರೀತಾರ್ರಿಪ್ಪ ಹೌದೌದು ಅವಾಗ ಎಲ್ಲರಿಗೆ ದೀಕ್ಷೆ ಕೊಟ್ಟ ಸಿದ್ಧಲಿಂಗಜ್ಜ ಹಾ ಹಾ ಸಿದ್ದಪ್ಪಗ ಕರ್ಕೊಂಡು ಕೆಳಗ್ ಹೋಗ್ತಾರೆ ಏಕಾಂತ ಜಾಗಕ್ಕೆ ಏಕಾಂತದೊಳಗ್ರಿಪ್ಪ ಹಾ ಹೌದು ಕಣ್ಣು ಮುಚ್ಚಂತ ಹೇಳಿದ್ರು ಹೌದ್ರಿಪ್ಪ ಕಣ್ಣು ಮುಚ್ಚಿದ 5 ನಿಮಿಷ ಬಿಟ್ಟು ಕಣ್ಣು ತೆರೆ ಅಂತ ಹೇಳಿದ್ರು ಸಾಕ್ಷಾಂತ ಗುಡ್ಡದ ಅಮ್ಮೋಗ ಸಿದ್ಧನ ರೂಪ ತಗೊಂಡು ಲಚ್ಚಾನ ಸಿದ್ಧಲಿಂಗ ನಿಂತಿದ್ರು ಅವಾಗ ದಂಡವತ್ತ ನಮಸ್ಕಾರ ಹಾಕ್ತಾನ ಇಲ್ಲಿ
ಶರೀಫರು ಬರೀತಾರ, ನನ್ನೊಳಗ ನಾ ತಿಳ್ಕೊಂಡೆ ಬೇಕಾದ ಗಂಡನ ಮಾಡಿಕೊಂಡೆ, ಎಲ್ಲರ ಹಂಗೊಂದು ಹರಕೊಂಡೆ, ಗುರುವಿನಾದ್ಯ ಪ್ರಕಾರ ನಡ್ಕೊಂಡೆ ತಿಳ್ಕೊಂಡೆ. ಹೌದೌದ್ರಿಪ್ಪ, ಹೌದೌದು. ಹೇಳು. ಏಕಂತ ಕರುದೈದ ಸಾಕ್ಷಾತ್ ತೋರ ನಮಗೆ ರೂಪಕ ಸಂಶಯ ಕಳ್ಕೊಂಡ ಸಾಷ್ಟಾಂಗ ಹಾಕ್ಯಾನ ಗುರುವಿನ ಪಾದಕ. ಸಂಶಯ ಕಳ್ಕೊಂಡ್ ಸಾಷ್ಟಾಂಗ ಹಾಕ್ಯಾನ ಗುರುವಿನ ಪಾದಕ. ಈಗ ಇದ್ದ ಮುಮ್ಮೆಟ್ಟ ಮಟ್ಟಿ ನಿಲ್ಲಿಂದ ಕದು ಬಂಗಾರ ಕಟ್ಟಿ ತಿಟ್ಟ ಕಳವ್ಯಾನ ಸೇತನ ಮಸ್ತಕ. ಅನ್ನದೇನ ಗುರುವಿನ ಗುಣಗಣ ಮಾಡು ಓ ಸೇರೇರೋ ತನಕ. ಮಾನವ ಜನ್ಮ ಮತ್ತೊಮ್ಮೆ ಮಗವುದು ಬಡವಾದೆಲ್ಲ ಪಾಕ. ಹುಟ್ಟು ಸಾವು ನಷ್ಟ ಮಾಡಿಕೊ ಕೊನೆ ಜನ್ಮಕ. ಗುರವಿಗೆ ಶರಣಗತಗಾದ ಹೇಳ್ತಾರ ನಿನ್ನ ಜಾತಕ. ಗುರವಿಗೆ ಶರಣಗತಗಾದ ಹೇಳ್ತಾರ ನಿನ್ನ ಜಾತಕ. ತಿರ್ತಿರ್ಗಿ ಬಂದಿರಿ ಬಾಳಯೋನಿ ಕೊನೆ ಜನ್ಮ ಮಾಡ್ಬೇಡ ಹಾನಿ. ಓಸ ಹೋಗಬೇಡ ಬೆಚ್ಚೆ ಮೋಹಕ. ಸಂಸಾರ ಹಂಗ ಹರ್ಕೊಂಡ ಎಲ್ಲನ್ ಸಂಸಾರ ಹಂಗ ಹರ್ಕೊಂಡು ಎಲ್ಲನ ಬಂದೋ ಲಜ್ಜನ ಮಾಟಕ. ಗುರುವೇ ಗುರು ಎಂದ ಪಾದ ತೊಳೆದು ಕೊಡುದು ಗುರು ಪಾದುಲಕ. ಅಮರ ಜನ್ಮ ಪಾವನಗೊಳಿಸು ಬಂದಿನಿ ಗುರುವೇ ನಿನ್ನ ತನಕ. ಅದ್ವೈತ ಮಾತು ನೀಡು ಭಾವ ರೋಗಕ. ಭವರೋಗ ವೈದ್ಯರಾಗಿ ಗುರುವೇ ಬಂದಿರಿ ಭವಕ. ಭವರೋಗ ವೈದ್ಯರಾಗಿ ಗುರುವೇ ಬಂದಿರಿ ಭವಕ. ಶೀತಲಿಂಗ ತಗದರ ಯುಕ್ತಿ ನೋಡ್ಬೇಕಂತ ಶಿಷ್ಯನ ಭಕ್ತಿ ನಗ ಹೋತರ 3 ದಿವಸ ತನಕ. ಅನ್ನದೇನ ಗುರುವಿನ ಗುಣಗಣ ಮಾಡು ಓ ಸೇರೇರೋ ತನಕ. ಮಾನವ ಜನ್ಮ ಮತ್ತೊಮ್ಮೆ ಸಿಗುವುದು ಪರವಾದೆಲ್ಲ ಪಾಕ. ಹುಟ್ಟು ಸಾವು ನಷ್ಟ ಮಾಡಿಕೊ ಬಂದು ಕೊನೆ ಜನ್ಮಕ. ಬೆಳಗಡೆ ಬವಲೋಕ. ಗುರುವಿಗೆ ಶರಣಗತಗಾದ ಹೇಳ್ತಾರ ಜಾತಕ. ತಿರುಗಿ ಬಂದಿರಿ ಬಾಳಯೋನಿ ಕೊನೆ ಜನ್ಮ ಮಾಡಬೇಡ ಹಾನಿ. ಓಸ ಹೋಗಬೇಡ ಮೆಚ್ಚೆ ಮೋಹಕ. ಗುರುವಿನ ಕರುಣಾ ದೂರಾಯ್ತ ಮರಣ. ಗುರುವಿನ ಕರುಣಾ ದೂರಾಯ್ತ ಮರಣ. ಎಲ್ಲನ ಗೆದ್ದು ಮರಣಕ. ವೇದಲಿಂಗ ಶುದ್ಧ ಮಾಡಿದ ಶಿಷ್ಯನೆಲ್ಲ ಗುಣಕ. ಹಸ್ತ ಇಟ್ಟು ದೀಕ್ಷೆ ಕೊಟ್ಟಾರ ಪರಿಪೂರ್ಣ ಶಿಷ್ಯನ ಬಾದುಕ. ರೋಗಕ್ಕೆ ಬೇರೆ ಕೊಟ್ಟು ಶಿವನ ಮನಸೋಕ. ಹೌದ್ರಿಪ್ಪ. ಹಂಗ ಬಂದಿಲ್ಲ ಅವ ಭವಕ್ಕ ಬರಾಗ ಬೇರೆ ತಗೊಂಡು ಬಂದಾನ. ಏನ್ರಿಪ್ಪ? ಭವರೋಗಕ್ಕೆ ಬೇರೆ ತಂದಾನ ಗುರುನಾಥ. ಹೌದು. ಆ ನಾಮದ ಬೇರೆ ತಂದಾನ ಪುಣ್ಯಾತ್ಮರೇ. ತಂದಾನ್ರಿಪ್ಪ. ಅದಕ್ಕೆ ಹೇಳ್ತಾನ, ಗುರುವೇ ಭವರೋಗ ವೈದ್ಯರಾಗಿ ಬಂದಿರಿ, ನಾನು ಉದ್ಧಾರ ಮಾಡಪ್ಪ. ಹೌದು ಹೌದ್ರಿಪ್ಪ, ಹೌದು. ಅಲ್ಲೇನು ಉದ್ಧಾರ ಮಾಡ್ಲಿಕ್ಕೆ ಏನು ಕಾಯಿಪಲ್ಲೆ ತೋರ್ದತ್ತೇನಂತಾರ. ಹೌದ್ರಿಪ್ಪ. ನಿನ್ನ ಮೊದಲು ಹೋಗ್ಯಾವ 3 ದಿವಸ ಉಸಿಕಿನ್ಯಾಗ. ಹೌದು. 3 ದಿವಸ ಆದ ಬಳಕ ಉಳಿದಿ ಅಂದ್ರೆ ನಿನಗ ದೀಕ್ಷಾ ಕೊಡವಿಲ್ಲ, ಹಾದಂದ್ರೆ ಕಳಿಸಿ ಬಿಡ. ಹೌದು ಹೌದ್ರಿಪ್ಪ. ನೀ ಇಟ್ಟಂಗ ಇರ್ತಾನ. ಹೌದು.
ಕೊಟ್ಟದ ಉಣತನ. ಹೌದೌದ್ರಿಪ್ಪ. ನಿನ್ನ ಅನುಗ್ರಹ ಸಲುವಾಗಿ ಬಂದಿನಿ. ಇತ್ತು ಅಂದ್ರೆ ದೀಕ್ಷೆ ಕೊಟ್ಬಿಡು, ಹೋಗಿತ್ತು ಅಂದ್ರೆ ಹೋಗಿ ಕಳಿಸ್ಬಿಡು. ಹೌದೌದ್ರಿಪ್ಪ. ಹೌದು ಹೋಗುದು ಬಿಟ್ಟ. ಹೌದ್ರಿಪ್ಪ. 3 ದಿವಸ ನಂತರ ಸಿದ್ಧಲಿಂಗ ಅಜ್ಜ ಬಂದು ಎಲ್ಲಪ್ಪ ಹೋಗಿರ್ಬೇಕ ತಿಳ್ಕೊಂಡು ಅವಾಗ್ರಿಪ್ಪ ಗುರುವಿಗೆ ಗೊತ್ತಿತ್ತದು. ಹೌದು ಗುರುವಿಗೆ ಗೊತ್ತಿತ್ತು. ಅದಕ್ಕೆ ಹೇಳ್ಯಾರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ. ಹೌದ್ರಿಪ್ಪ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನು ಹೇಳ್ಯಾರ್ರಿಪ್ಪ. ಹೇಳ್ಯಾರಿಲ್ಲ? ಹೌದ್ರಿಪ್ಪ. ಆಗ 3 ದಿವಸಕ್ಕೆ ತೆಗೆದು ನೋಡಿದಾಗ ಜೈ ಸಿದ್ಧಲಿಂಗ ಅಂತ ಬರ್ತಾರ್ರಿಪ್ಪ. ಬರ್ತಾನ್ರಿ. ಹೌದು. ಯಾವಾಗ ಅರಿವಾಯ್ತಿದು? ಹೌದ್ರಿಪ್ಪ. ಸುಟ್ಟು ಹೆಂಡತಿ ಬೂದಿ ಮೈಗೆ ಬಡ್ಕೊಂಡ ಸಾಕದ ಹಂಗ. ಹೌದ್ರಿಪ್ಪ. ಹಂಗ ಹೌದು ಸಾಕಂದ. ಹೌದ್ರಿಪ್ಪ. ಅದಕ್ಕೆ ಜಗತ್ತಿನಾಗ ಗುರು ಅದಕ್ಕೆ ಹೇಳ ನಿನ್ನೆ ಉಣ್ಣದ ಊಟವನ್ನು ಉಣಿಸಿದ ಶಿಷ್ಯನ ಗುಣವ ನೋಡದೆ ತಿಳ್ಕೊ. ಹೌದೌದ್ರಿಪ್ಪ. ಜಗತ್ತಿನಾಗ ಪುಣ್ಯಾತ್ಮರೇ ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳಿಯಲಾರರು, ಗುರುವಿನಿಂದ ಅಧಿಕ ಬಂಧುಗಳುಂಟೆ. ಹೌದ್ರಿಪ್ಪ. ಮೋಗ ಸಿದ್ಧ ಸಾಕ್ಷಾಂತ ಸಿದ್ದಪ್ಪ ಮಹಾರಾಜರ ಜೋಡಿ ಉಣ್ತಿದ್ರಿಪ್ಪ. ಶೇಡಿನ ಕಡಬ ಮುಂದ ಮಾಡಿಟ್ಟ ಕರಿಗಡಬಾಗ್ತಿದ್ದು ಹಾಕಿದ್ರಿಪ್ಪ. ನಾಳೆ ಚಟ್ಟಿ ಅಮಾಸಿಗೆ ಅವರಿಂದನ ಆರಂಭ ಆಗ್ಯದ. ಹೌದೌದ್ರಿಪ್ಪ. ಎಲ್ಲಾ ಇದ್ರು ಕೂಡ ಮೋಗ ಸಿದ್ಧ ಹೇಳಿದ ನೀ ಗುರು ಮಾಡ್ಕೋಬೇಕಾಗ್ತದ, ಲಚ್ಚನಕ್ಕೆ ಹೋಗ್ಬೇಕಾಗ್ತದ. ಹೌದ್ರಿಪ್ಪ. ಹೌದು ಲಚ್ಚನಕ್ಕೆ ಹೋಗ್ಬೇಕಾಗ್ತದ ಹೇಳ್ತಾರ್ರಿಪ್ಪ. ಅದಕ್ಕೆ ಗುರುವಿನ ಪಾತ್ರ ಪುಣ್ಯಾತ್ಮರೇ ಕ್ಷಣ ಕ್ಷಣದಲ್ಲಿ ಅಣುದಲ್ಲಿ ಈ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಸಭರಿತವಾಗಿರ್ತಕ್ಕಂಥ ಸಂಪತ್ತು ಭರಿತವಾಗಿರ್ತಕ್ಕಂಥ ಪ್ರಕೃತಿ ಮಧ್ಯದಲ್ಲಿ ಎಲ್ಲ ಐತೆ ಪರಮಾತ್ಮನ ಕರುಣದಿಂದಪ್ಪ. ಅದನ್ನ ಪಡ್ಕೊಂಡು ಧನ್ಯ ಆಗುತ್ತೆ ಹೇಳಕ್ ಒಬ್ಬ ಮಾರ್ಗ ಸೂಚಕ ಬೇಕಾಗ್ತದ. ಅವನೇ ಪುಣ್ಯಾತ್ಮರೇ ಗುರು. ಹೌದ್ರಿಪ್ಪ. ರೋಗಕ್ಕೆ ಬೇರೆ ಕೊಟ್ಟು ಶಿವನ ಮನಸೋಕ ಸಂಚಾರ ಮಾಡುತ್ತ ಹೋಗ ವಸ್ತಿ 7 ದಿವಸಕ ಸಂಚಾರ ಮಾಡುತ್ತ ಹೋಗ ವಸ್ತಿ 7 ದಿವಸಕ ಅಲ್ಲೇ ಬೆಳೆಯುವುದು ನಿನ್ನ ಕೀರ್ತಿ ಯಾವತ್ತು ನಿನಗ ನನ್ನ ಸ್ಫೂರ್ತಿ ನಿನ್ನ ಕೀರ್ತಿ ಬೆಳಗಲಿ ಮರ್ತೇಕ ಅನುದಿನ ಗುರುವಿನ ಗುಣಗಾನ ಮಾಡುವ ಸೇರೇರೋ ತನಕ ಮಾನವ ಜನ್ಮ ಮತ್ತು ಮಿಸಿಗವಳು ಬರವಾತಿಲ್ಲ ಪಾಕ. ಹುಟ್ಟು ಸಾವು ನಷ್ಟ ಮಾಡಿಕೊ ಬಂದ ಕೊನೆ ಜನ್ಮಕ ಬೆಳಗನ ಭವಲೋಕ. ಗುರುವಿಗೆ ಶರಣಗ ತಗದ ಶರಣ ಜಾತಕ ತಿರುಗಿ ಬಂದಿರಿ ಬಾಳೆಯವರಿ ಕೊನೆ ಜನ್ಮ ಮಾಡ್ಯಾರ ಹೋಸ ಹೋಗ ಬ್ಯಾಡ ಮೆಚ್ಚಿ ಮೋಹಕ. ಕಷ್ಟ ಬಂದರು ನಿಷ್ಠೆ ಬಿಡಬೇಡ, ಕಷ್ಟ ಬಂದರು ನಿಷ್ಠೆ ಬಿಡಬೇಡ. ಈಗ ಸಾವ ಗುರು ಹಾಲ ಮಾಲಕ ರಾಮ ತುಳದು ದರಾಮ ಉಳಿಸು ಬರ್ತಾನ ಕಾಲ ಕಾಲಕ. ಅವನ ಹೊರತ ಯಾರಿಗಿಲ್ಲೋ ನಮ್ಮನ್ನು ತಿಳಿದು ಹಾಕ. ನರನಾಗಿ ಭೂಮಿಗೆ ಬಂದು ನಮ್ಮ ನಿಮ್ಮ ಉದ್ಧಾರಕ. ಗುರುವಿಗೆ ಜಾತಿಲ್ಲ ಸಾರಿ ಹೇಳ್ತಾವ ನೀತಿಯ ಪುಸ್ತಕ. ಗುರುವಿಗೆ ಜಾತಿಲ್ಲ ಸಾರಿ ಹೇಳ್ತಾವ ನೀತಿಯ ಪುಸ್ತಕ.